ಹಾಯ್ ಮಕ್ಕಳೇ, ಎಲ್ಲರಿಗೂ ಕೂಡ ಈಗಿನ ತರಗತಿಗೆ ಸ್ವಾಗತ. ಇವತ್ತು ನಾನು 1ನೇ ತರಗತಿಯ ಪಾಠ ಆದಂತ ಕೋತಿ ಮತ್ತು ಅಳಿಲು ಅನ್ನುವಂತ ಪಾಠದ ವಿವರಣೆಯನ್ನ ಹೇಳಲಿಕ್ಕೆ ಬಂದಿದ್ದೀನಿ. ನೀವೆಲ್ಲ ರೆಡಿ ಇದ್ದೀರಲ್ವಾ? ಎಲ್ಲರಿಗೂ ಕೂಡ ಸ್ವಾಗತ. ಸಮಿತಿ ರಚನೆ. ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು. ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು. ಆ ಕೋತಿಯ ಬಾಲ ತುಂಬಾ ಉದ್ದವಿತ್ತು. ಅದು ನೆಲದವರೆಗೆ ನೇತಾಡುತ್ತಿತ್ತು. ಒಂದು ಕೋತಿ ಮರದ ಮೇಲೆ ಕುಳಿತುಕೊಂಡಿತ್ತು. ಆ ಕೋತಿಯ ಬಾಲ ತುಂಬಾ ಉದ್ದವಾಗಿತ್ತು. ಕೋತಿ ಅಂದ್ರೆ ನಾವು ಮಂಗ ಅಂತೀವಲ್ಲ, ಮಂಕಿ ಅಂತೀವಲ್ಲ, ಅದೇ. ಒಂದು ಕೋತಿ ಸಹಜವಾಗಿ ಮರದ ಮೇಲೆ ಕುಳಿತುಕೊಂಡಿತ್ತು. ಕೋತಿ ಬಾಲ ತುಂಬಾನೇ ಉದ್ದವಾಗಿತ್ತು. ಆ ಕೋತಿ ಬಾಲ ನೆಲಕ್ಕೆ ತಾಗ್ತಾ ಇತ್ತು. ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು. ಅದು ಕೋತಿಯ ಬಾಲ ನೋಡಿತು. ಈ ಜೋಕಾಲಿ ಎಷ್ಟು ಚಂದ ಎಂದು ಯೋಚಿಸಿತು. ಕೋತಿಯ ಬಾಲ ಹಿಡಿದು ಅಳಿಲು ಜೀಕತೊಡಗಿತು. ಒಂದು ಅಳಿಲು ಕುಣಿದಾಡ್ತಾ ಇತ್ತು. ಅಲ್ಲಿಗೆ ಬಂತು. ಅದು ಕೋತಿಯ ಬಾಲವನ್ನ ನೋಡಿತು. ಈ ಜೋಕಾಲಿ ಎಷ್ಟು ಚಂದ ಇದೆಯಲ್ಲ ಅಂತ ಹೇಳಿ ಯೋಚನೆ ಮಾಡುತ್ತೆ. ಯಾರು? ಅಳಿಲು. ಕೋತಿಯ ಬಾಲವನ್ನ ಹಿಡ್ಕೊಂಡು ಅಳಿಲು ಏನ್ ಮಾಡ್ತು? ಜೋಕಾಲಿ ಆಡ್ಲಿಕ್ಕೆ ಶುರು ಮಾಡ್ತು. ಕೋತಿಗೆ ಕಚಕುಳಿ ಆಯಿತು. ಅದು ಕೆಳಗೆ ನೋಡಿತು ಮತ್ತು ನಗುತ್ತಾ ಹೇಳಿತು, ತಂಗಿ, ಏನು ಮಾಡುತ್ತಿರುವೆ? ಕೋತಿಗೆ ಕಚಕುಳಿ ಆಗತ್ತೆ, ತುಂಬಾ ಕಚಕುಳಿ ಆಗತ್ತೆ. ಕೋತಿಯ ಬಾಲಕ್ಕೆ ಅಳಿಲು ಜೋತು ಬಿದ್ದಿದ್ರಿಂದ ಕೋತಿಗೆ ಏನಾಗುತ್ತೆ? ಕಚಗುಳಿ ಆಗುತ್ತೆ. ಕೋತಿ ಕೆಳಗಡೆ ನೋಡತ್ತೆ, ನಗುತ್ತಾ ಹೇಳತ್ತೆ, ಏ ತಂಗಿ, ಏನ್ ಮಾಡ್ತಿದೀಯಾ ಅಂತ. ನನಗೆ ಕಚಗುಳಿ ಆಗುತ್ತಿದೆ. ಆಗ ಅಳಿಲಿಗೆ ಗಾಬರಿ ಆಯ್ತು. ಅಳಿಲಿಗೆ ಗೊತ್ತಿಲ್ಲ ಪಾಪ ಇದು ಕೋತಿ ಬಾಲ ಅಂತ ಹೇಳಿ. ಅದು ಮರದ ಜೋಕಾಲಿ ಅಂತ ಹೇಳಿ ಜೋತು ಬಿತ್ತು. ಆಗ ಮಂಗಂಗೆ ಕಚಗುಳಿ ಆಯ್ತು. ಮಂಗ ಏನ್ ಕೇಳ್ತು? ಏ ತಂಗಿ, ಏನ್ ಮಾಡ್ತಿದ್ಯಾ? ನಂಗೆ ಕಚಗುಳಿ ಆಗ್ತಿದೆ ಅಂತ ಹೇಳಿ ಕೋತಿ ಹೇಳತ್ತೆ ಅಥವಾ ಮಂಗ ಹೇಳತ್ತೆ. ಆಗ ಅಳಿಲಿಗೆ ತುಂಬಾ ಗಾಬರಿ ಆಗತ್ತೆ. ಮಂಗಣ್ಣ, ಇದು ನಿನ್ನ ಬಾಲವೇ? ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ, ನನ್ನನ್ನು ಕ್ಷಮಿಸು ಎಂದು ಹೇಳಿತು. ಬಾಲವನ್ನು ಬಿಟ್ಟಿತು. ಮಂಗಣ್ಣ, ಇದು ನಿನ್ನ ಬಾಲವೇ? ಜೋಕಾಲಿ ಎಂದು ಜೀಕುತ್ತಿದ್ದೆ, ನನ್ನನ್ನ ಕ್ಷಮಿಸಿ ಬಿಡು ಅಂತ ಹೇಳಿ ಯಾರು ಕೇಳ್ತಾರೆ? ಯಾರು ಕೇಳ್ತಾರೆ? ಅಳಿಲು ಕೇಳತ್ತೆ. ಏನ್ ಮಾಡತ್ತೆ? ಅದು ಜೋಕಾಲಿ ಆಡ್ತಾ ಇದ್ದಂತ ಬಾಲವನ್ನ ಬಿಟ್ಬಿಡತ್ತೆ. ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನ ಏರಿತು. ಅಳಿಲು ಓಡ್ ಹೋಗ್ಬಿಟ್ಟು ಏನ್ ಮಾಡತ್ತೆ? ಮರದ ಕೊಂಬೆಯನ್ನ ಏರ್ಕೊಂಡ್ಬಿಡತ್ತೆ. ಬಾಲ ಯಾರದ್ದು? ಮಂಗಂದು. ಬಾಲನ ಹಿಡಿದು ಜೋತು ಬಿದ್ದಿದ್ಯಾರು? ಅಳಿಲು. ಜೋತು ಬಿದ್ದ ತಕ್ಷಣ ಮಂಗಂಗೆ ಏನಾಗುತ್ತೆ? ಕಚಗುಳಿ ಆಯ್ತು. ಯಾರಿಗ್ ಗಾಬರಿ ಆಯ್ತು? ಅಳಿಲಿಗೆ ಗಾಬರಿ ಆಯ್ತು. ಕೋತಿಗೆ ಇನ್ನೊಂದು ಹೆಸರು ಏನಂತೀವಿ? ಇನ್ನೊಂದು ಹೆಸರು ಮಂಕಿ. ಮಂಕಿ, ಬಂದರ್. ಕನ್ನಡದಲ್ಲಿ ಇನ್ನೊಂದು ಹೆಸರು ಮಂಗ. ಸರಿ, ಪಾಠ ಎಲ್ಲ ಅರ್ಥ ಆಯ್ತಲ್ಲ ಮಕ್ಕಳೇ? ಅರ್ಥ ಆಯ್ತಲ್ಲ? ಕೇಳಿದ ಪದಗಳು: ಕೋತಿ ಮರ ಮೇಲೆ ಕುಳಿತಿರು, ಬಾಲ ಉದ್ದ, ಅದು ನೆಲ, ನೇತಾಡು, ಅಳಿಲು ಕುಣಿದಾಡು, ಅಲ್ಲಿಗೆ ಬಂದಿತು, ನೋಡು, ಜೋಕಾಲಿ. ಅಲ್ಲಿಗೆ ಬಂದಿತು, ನೋಡು, ಜೋಕಾಲಿ, ಎಷ್ಟು ಚಂದ, ಯೋಚಿಸು, ಜೀಕು, ಕಚಗುಳಿ ಆಯಿತು. ಕೆಳಗೆ ನಗು, ಹೇಳು, ತಂಗಿ, ಏನು ಮಾಡು, ಗಾಬರಿ, ಮಂಗಣ್ಣ, ಇದು ತಿಳಿ, ಕ್ಷಮಿಸು, ಆಗು, ಬಿಡು. ಪದಗಳ ಅರ್ಥ: ಗಾಬರಿ ಅಂದ್ರೆ ತುಂಬಾ ಹೆದರಿಕೆ ಆಗೋದು. ಕ್ಷಮಿಸು ಅಂದ್ರೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಮನ್ನಿಸು ಅಂತ. ಕ್ಷಮಿಸು ಅನ್ನೋದಕ್ಕೆ ಇನ್ನೊಂದು ಪದ ಮನ್ನಿಸು.
ಅರ್ಥ ಆಯ್ತಲ್ಲ ಮಕ್ಳೇ? ಚೆನ್ನಾಗಿತ್ತಲ್ಲ? ನೀವು ಕೋತಿ ಅಳಿಲು ಎಲ್ಲರನ್ನು ನೋಡಿದಿರಲ್ವಾ?